ಬೇರೆ ಯಾವುದೇ ರೀತಿಯ ಉಪಯೋಗಕ್ಕಾಗಿರ್ಬೋದು ಒಂದು ವಸ್ತು ನಿಮ್ಮ ಹತ್ರ ಕಣ್ಣು ಮುಂದೆ ನೋಡೋದಕ್ಕೆ ಇರುತ್ತೆ. ಸರ್ವಿಸ್ ಇಂಡಸ್ಟ್ರಿನಲ್ಲಿ ನೀವು ಯಾವುದೋ ಒಂದು ರೀತಿಯ ಕೆಲಸ ಒಬ್ರಿಗೆ ಮಾಡ್ಕೊಡ್ಬೋದು. ಉತ್ತಮ ಅಂತ ಹೇಳೋದಕ್ಕಿಂತ ಎರಡಕ್ಕೂ ಅದರದ್ದೇ ಆದ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಅಂತ ಇರುತ್ತೆ. ನೀವು ಪ್ರಾಡಕ್ಟ್ನ ಒಂದು ಡಬ್ಬದೊಳಗಡೆ ಹಾಕಿ ಕಳಿಸ್ಬೋದು, ಮನುಷ್ಯನ ಒಂದು ಡಬ್ಬದೊಳಗಡೆ ಹಾಕಿ ಕಳ್ಸಕ್ಕಾಗಲ್ಲ. ಕೆಲವು ಸತಿ ಏನಾಗುತ್ತೆ, ನಿಮಗೆ ಸ್ಕಿಲ್ ಇರುತ್ತೆ, ನಿಮಗೆ ಒಂದು ಲೆವೆಲ್ನ ನಾಲೆಡ್ಜ್ ಇರುತ್ತೆ, ನಿಮಗೆ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಕೆಲವು ಸಪೋರ್ಟ್ ಏನಿದೆ ಅದನ್ನ ಮಾತ್ರ ಅವ್ರ ಹತ್ರ ತಗೊಂಡು ಇನ್ನು ಮಿಕ್ಕಿದ್ದು ನೀವು ಮಾಡ್ಕೊಳ್ಬಹುದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ನಮ್ಮದಾದಂಥ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋಂಥದ್ದು ಎಲ್ಲರ ಡ್ರೀಮ್ ಆಗಿರುತ್ತೆ. ಆದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೋ ಅಥವಾ ಫೇಲ್ಯೂರ್ ಆಗುತ್ತೋ ಅನ್ನೋ ಗೊಂದಲದಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಒಂದಷ್ಟು ಜನ ಬಿಸ್ನೆಸ್ ಐಡಿಯಾ ಇದೆ, ಆದರೆ ಹೇಗೆ ಶುರು ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆದರೆ ಇಲ್ಲಿ ನೀವೀಗ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಪ್ರಾಡಕ್ಟ್ ಬೇಸ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಾ ಅಥವಾ ಸರ್ವಿಸ್ ಬೇಸ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಾ ಅನ್ನುವಂಥದ್ದು ಮೊದಲನೇದಾಗಿ ಬರುತ್ತೆ. ಸೊ ಇಲ್ಲಿ ನೀವು ಸರ್ವಿಸ್ ಬೇಸ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಬೇಸ್ ಬಿಸ್ನೆಸ್ ನಡುವೆ ಇರುವಂತಹ ವ್ಯತ್ಯಾಸವನ್ನ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಅದೇ ಡಿಫ್ರೆನ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಬಿಸ್ನೆಸ್ ಜಗತ್ತಿನಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿರುವಂತಹ ವಿದ್ಯಾ ಕಾಮತ್ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬಿಸ್ನೆಸ್ ಅಂತ ಬಂದಾಗ ಎರಡು ಥರದ ಇಂಡಸ್ಟ್ರಿ ಬರುತ್ತೆ. ಒಂದನೇದು ಪ್ರಾಡಕ್ಟ್ ಇಂಡಸ್ಟ್ರಿ, ಎರಡನೇದು ಸರ್ವಿಸ್ ಇಂಡಸ್ಟ್ರಿ. ಈ ಪ್ರಾಡಕ್ಟ್ ಇಂಡಸ್ಟ್ರಿ ಅಂದರೆ ಏನು, ಸರ್ವಿಸ್ ಇಂಡಸ್ಟ್ರಿ ಅಂದರೆ ಏನು, ಇವೆರಡನ್ನ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಇದ್ರ ಬಗ್ಗೆ ಒಂದಷ್ಟು ತಿಳ್ಕೊತ ಹೋಗೋಣ. ಮೇಡಮ್, ಬಿಸ್ನೆಸ್ ಅಂತ ಬಂದಾಗ ಎರಡು ರೂಪದ ಇಂಡಸ್ಟ್ರಿ ಬರುತ್ತೆ. ಒಂದು ಸರ್ವಿಸ್ ಇಂಡಸ್ಟ್ರಿ, ಇನ್ನೊಂದು ಪ್ರಾಡಕ್ಟ್ ಇಂಡಸ್ಟ್ರಿ. ನಾವು ಒಂದೊಂದನ್ನೇ ಬಿಡಿಸ್ಕೊಂಡು ಹೋಗೋಣ. ಈ ಪ್ರಾಡಕ್ಟ್ ಇಂಡಸ್ಟ್ರಿ ಅಂದರೆ ಏನು ಮೇಡಮ್? ಓಕೆ, ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ನಿಮ್ಮ ಹತ್ರ ಒಂದು ವಸ್ತು ಇರುತ್ತೆ. ಯಾವುದೋ ಒಂದು ವಸ್ತು, ಅದು ಫುಡ್ ಪ್ರಾಡಕ್ಟ್ ಆಗಿರ್ಬೋದು, ಯಾವುದೋ ಒಂದು ಬ್ಯೂಟಿ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಇರ್ಬೋದು. ಯಾವುದೇ ಒಂದು ರೀತಿಯ ಪ್ರಾಡಕ್ಟು ಯಾವುದಾದ್ರೂ ಒಂದು ನಿಮ್ಮ ದಿನನಿತ್ಯದ ಉಪಯೋಗಕ್ಕಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಉಪಯೋಗಕ್ಕಾಗಿರ್ಬೋದು ಒಂದು ವಸ್ತು ನಿಮ್ಮ ಹತ್ರ ಕಣ್ಣು ಮುಂದೆ ನೋಡೋದಕ್ಕೆ ಇರುತ್ತೆ. ಸರ್ವಿಸ್ ಇಂಡಸ್ಟ್ರಿನಲ್ಲಿ ನೀವು ಯಾವುದೋ ಒಂದು ರೀತಿಯ ಕೆಲಸ ಒಬ್ರಿಗೆ ಮಾಡ್ಕೊಡ್ಬೋದು. ನಿಮ್ಮ ಕೆಲಸದಿಂದ ಯಾರಿಗೋ ಒಬ್ರಿಗೆ ಒಂದು ಸಹಾಯ ಆಗಬಹುದು. ಅದು ಸರ್ವಿಸ್ ಇಂಡಸ್ಟ್ರಿ ಆಗುತ್ತೆ. ಅದು ನಿಮಗೆ ನೋಡೋದಕ್ಕೆ ವಸ್ತುವಿನ ರೂಪದಲ್ಲಿ ಸಿಗಲ್ಲ, ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗುತ್ತೆ. ಸೊ ಇದು ಪ್ರಾಡಕ್ಟ್ ಮತ್ತು ಸರ್ವಿಸ್ನ ನಡುವಿನ ವ್ಯತ್ಯಾಸ. ಯಾವುದು ಉತ್ತಮ ಅಂತ ಹೇಳ್ತೀರಿ ಎರಡರಲ್ಲಿ? ವೆರಿ ಡಿಫಿಕಲ್ಟ್ ಕ್ವೆಶ್ಚನ್. ಉತ್ತಮ ಅಂತ ಹೇಳೋದಕ್ಕಿಂತ ಎರಡಕ್ಕೂ ಅದರದ್ದೇ ಆದ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅಂತ ಇರುತ್ತೆ. ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ಏನಂದರೆ, ನಿಮ್ಮ ಎದುರುಗಡೆ ಒಂದು ವಸ್ತು ಇದೆ, ಆ ವಸ್ತುವನ್ನು ನೋಡಿ 50%ಗಿಂತ ಹೆಚ್ಚಿನ ಡಿಸಿಷನ್ ಮೇಕಿಂಗ್ ಅಲ್ಲೇ ಆಗೋಗುತ್ತೆ. ಯಾಕಂದರೆ ಇವಾಗ ಈ ಕ್ಯಾಂಡಲ್ನ ನೋಡಿದ್ರು, ನೋಡೋಕೆ ಎಷ್ಟು ಚೆನ್ನಾಗಿದೆ, ಅದು ಎಷ್ಟು ವಾಸನೆ ಬರುತ್ತೆ, ಅದು ನೋಡ್ತಿದ್ದಂಗೆ ಫೋಟೋದಲ್ಲಿ ಗೊತ್ತಾಗದೆ ಹೋದ್ರು ಎದುರುಗಡೆ ಬಂದಾಗ ಅದ್ರ ಸ್ಮೆಲ್ಲು, ಅದು ಅರೋಮಾ ಅದರೆಲ್ಲ ಗೊತ್ತಾಗೋಗುತ್ತೆ. ಕೆಲವರೆಲ್ಲ ಫೋಟೋ ನೋಡಿ ಡಿಸೈಡ್ ಮಾಡ್ಬೋದು. ಅದೇ ನಾನು ಟ್ರೈನಿಂಗ್ ಹೇಗೆ ಕೊಡ್ತೀನಿ ಅನ್ನೋದನ್ನ ಈ ಕೋರ್ಸ್ ನೋಡಿದವರು ಜಡ್ಜ್ ಮಾಡಬಹುದೇ ಹೊರತು ನನ್ನನ್ನು ನೋಡಿ ಜಡ್ಜ್ ಮಾಡೋಕ್ಕಾಗಲ್ಲ. ನನ್ನ ಫೋಟೋ ನೋಡಿ ಇವಳು ಒಳ್ಳೆ ಟ್ರೈನರೋ ಅಲ್ವೋ, ಒಳ್ಳೆ ರೆಕ್ರೂಟರೋ ಅಲ್ವೋ, ಅದನ್ನ ಜಡ್ಜ್ ಮಾಡೋದಕ್ಕಾಗಲ್ಲ. ಸೊ ಈ ಡಿಫ್ರೆನ್ಸ್ ಏನಿದೆ ಅದು ಸರ್ವಿಸ್ ಇಂಡಸ್ಟ್ರಿನಲ್ಲಿ ಯಾವಾಗ್ಲೂ ಡಿಸ್ಅಡ್ವಾಂಟೇಜ್. ನೀವು ಒಬ್ರಿಗೆ ಒಂದು ಸರ್ವಿಸ್ನ ಕೊಟ್ಟು, ನಿಮ್ಮ ಸಹಾಯವನ್ನ ಕೊಟ್ಟು, ಅವ್ರಿಗೆ ಅದರಿಂದ ಎಷ್ಟು ಉಪಯೋಗ ಆಯಿತು, ಎಷ್ಟು ವ್ಯಾಲ್ಯೂ ಆ್ಯಡ್ ಆಯಿತು ಅವರಿಗೆ, ಅದ್ರ ಮೇಲೆ ನಿಮ್ಮ ಪ್ರಯತ್ನಕ್ಕೆ ಒಂದು ಹಣವನ್ನ, ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕೆ ಹೊರತು ಅಲ್ಲಿವರೆಗೆ ನಿಮ್ಮ ರೆಪ್ಯುಟೇಷನ್ನ ಬಿಲ್ಡ್ ಮಾಡೋದು ಕಷ್ಟ ಆಗುತ್ತೆ. ಪ್ರಾಡಕ್ಟ್ ಅಲ್ಲಿ ಹಾಗಲ್ಲ. ಇವಾಗ ಒಂದು ರೆಡಿ ಮಾಡಿದ್ರೆ ಪ್ರಾಡಕ್ಟ್ ಕಣ್ಣು ಮುಂದೆ ಇದೆ, ಅದನ್ನ ನೋಡ್ತಾರೆ, ತಗೊಳ್ತಾರೆ. ಫಸ್ಟ್ ಟೈಮು ಒಂದು ಡ್ಯೂಯಲ್ ಮೈಂಡ್ ಇಂದ ತಗೊಂಡಿರ್ಬೋದು, ಬಟ್ ಯೂಸ್ ಮಾಡ್ತಿದ್ದಂಗೆ ಅದ್ರ ಕ್ವಾಲಿಟಿ ಇಮಿಡಿಯೇಟ್ ಗೊತ್ತಾಗೋಗುತ್ತೆ. ಸೊ ಸೆಕೆಂಡ್ ಬಯರ್ ತುಂಬಾ ಈಸಿಯಾಗಿ ಬರ್ತಾರೆ. ಕರೆಕ್ಟ್. ಸೊ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಅದು ಕಷ್ಟ. ನಿಮ್ಮ ಸರ್ವಿಸ್ನ ಕ್ವಾಲಿಟಿ ಕಂಟಿನ್ಯೂಸ್ ಆಗಿ ಜಾಸ್ತಿ ಇರ್ತಾನೆ ಇರಬೇಕಾಗತ್ತೆ. ನಿಮ್ಮ ಪರ್ಸನಲ್, ಈಗ ಕ್ಯಾಂಡಲ್ ಇಂಡಸ್ಟ್ರಿನಲ್ಲಿ ಏನಂದ್ರೆ, ಕ್ಯಾಂಡಲ್ ಮಾಡೋದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ರಾ ಮೆಟೀರಿಯಲ್ಸ್ ತರಕ್ಕೆ, ಲಾಜಿಸ್ಟಿಕ್ಸ್ಗೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ, ಪರ್ಚೇಸ್ಗೆ ಡಿಪಾರ್ಟ್ಮೆಂಟ್ಗೆಲ್ಲ ಒಬ್ಬ ಹುಡುಗ ಇದ್ದಾನೆ, ಸೇಲ್ಸ್ ಮಾಡೋದಕ್ಕೆ ಒಬ್ಬ ಹುಡುಗ ಇದ್ದಾನೆ, ಅಕೌಂಟ್ಸ್ ನೋಡ್ಕೊಳಕ್ಕೆ ಒಬ್ರು ಇದ್ದಾರೆ. ಇವರೆಲ್ಲರೂ ಇದ್ದಾರೆ. ನನ್ನ ಪರ್ಸನಲ್ ಪ್ರೆಸೆನ್ಸ್ ಯಾವಾಗಲೂ ಅವಶ್ಯಕತೆ ಇಲ್ಲ. ಎಷ್ಟೋ ಸರ್ತಿ ನಾವು ಬೆಳಗ್ಗೆ 7 100 ಕ್ಯಾಂಡಲ್ದು ಬಿಲ್ಲಿಂಗ್ ಆಗಿ ಶಿಪ್ಪಿಂಗು ಆಗೋಗಿರುತ್ತೆ. ಸರ್ವಿಸ್ ಇಂಡಸ್ಟ್ರಿನಲ್ಲಿ ಹಾಗಲ್ಲ. ಪ್ರತಿ MOUಗೂ ಸಿಗ್ನೇಚರ್ ನಂದೇ ಆಗಬೇಕು. ಪ್ರತಿ ಸರ್ವಿಸ್ದು ನಮ್ಮ ರೆಕ್ರೂಟ್ಮೆಂಟ್ ಇರ್ಬೋದು ಅಥವಾ ಟ್ರೈನಿಂಗ್ ಇರಬಹುದು, ಅದು ಸ್ಟ್ರಾಟಜಿ ಎಲ್ಲ ನಾನು ಮಾಡಲೇಬೇಕಾಗತ್ತೆ. ಅದ್ರ ಕ್ವಾಲಿಟಿ ಮೇಂಟೆನೆನ್ಸ್ಗೆ ನನ್ನ ಪರ್ಸನಲ್ ಇನ್ವಾಲ್ವ್ಮೆಂಟ್ ಇರಲೇಬೇಕಾಗತ್ತೆ. ಸೊ ಹಾಗಾಗಿ ಸರ್ವಿಸ್ ಇಂಡಸ್ಟ್ರಿ ಮತ್ತೆ ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ಇದೆರಡು ವ್ಯತ್ಯಾಸ ಇದೆ. ಸ್ನೇಹಿತರೆ,
ನೀವು ಯಾವುದೇ ಒಂದು ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೂ ಕೂಡ ಅದರ ಬಗ್ಗೆ ನಿಮಗೆ ಒಂದು ಸರಿಯಾದ ನಾಲೆಜ್ ಇರಬೇಕಾಗತ್ತೆ, ಇನ್ಫಾರ್ಮೇಶನ್ ಇರಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಸರಿಯಾದ ಪ್ಲಾನಿಂಗ್ ಇರಬೇಕಾಗತ್ತೆ. ಸೊ ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ಸೊ ಇನ್ವೆಸ್ಟ್ಮೆಂಟ್ ಪ್ಲಾನ್ ಯಾವ ರೀತಿಯಾಗಿರ್ಬೇಕಾಗತ್ತೆ, ಲೋನನ್ನು ನಾವು ತೆಗೆದುಕೊಳ್ತೀವಿ ಅಂತಂದ್ರೆ ಹೇಗೆ ತೆಗೆದುಕೊಳ್ಬೇಕು, ಎಲ್ಲೆಲ್ಲಿ ಲೋನ್ಗಳು ಸಿಗುತ್ತೆ, ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಪ್ಲಸ್ಸು ಮೈನಸ್ಸು ಎರಡನ್ನ ಕೂಡ ನೋಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ನಾನೀಗ ಬಿಸ್ನೆಸ್ ಅನ್ನ ಶುರು ಮಾಡ್ತೀನಿ, ಸೊ ಬಿಸ್ನೆಸ್ ಅನ್ನ ಹೇಗೆ ಶುರು ಮಾಡಬೇಕು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಸುಮಾರು 2 ಗಂಟೆ 30 ನಿಮಿಷದ ಸಂಪೂರ್ಣ ಬಿಸ್ನೆಸ್ ರಿಲೇಟೆಡ್ ಕೋರ್ಸ್ ಇದೆ. ಸೊ ಯಾರು ಇದರಲ್ಲಿ ಯಶಸ್ವಿಯಾಗಿದ್ದಾರೋ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಏನೇ ಡೌಟ್ ಇದ್ರೂ ಕೂಡ ವಿಡಿಯೋ ಕಾಲ್ ಮಾಡೋ ಮುಖಾಂತರ ನೀವು ಎಕ್ಸ್ಪರ್ಟ್ ಜೊತೆಗೆ ನೇರವಾಗಿ ಮಾತನಾಡಬಹುದು, ನಿಮ್ಮ ಪ್ರಾಬ್ಲಮ್ಸ್ಗೆ ನೀವು ಸೊಲ್ಯೂಷನ್ ಅನ್ನ ಕಂಡುಕೊಳ್ಬಹುದು. ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ವಿಸ್ತರತೆ ಅಥವಾ ವಿಸ್ತಾರ ಅಂತ ಬಂದಾಗ ಪ್ರಾಡಕ್ಟ್ ಇಂಡಸ್ಟ್ರಿ ಸಾಗರ ದಾಟಿ ಇನ್ನೊಂದು ದೇಶಕ್ಕೆ ಹೋಗುತ್ತೆ ಅಥವಾ ಗಡಿ ದಾಟಿ ಮತ್ತೊಂದು ದೇಶಕ್ಕೆ ಹೋಗುತ್ತೆ. ಸರ್ವಿಸ್ ಇಂಡಸ್ಟ್ರಿಗೂ ಆ ಥರ ಎಲ್ಲ ಜಗತ್ತಿನ ಎಲ್ಲ ಮೂಲೆಯನ್ನು ತಲುಪುವಷ್ಟು ದೊಡ್ಡ ಖಂಡಿತವಾಗಿಯೂ ಇದೆ. ಸರ್ವಿಸ್ ಇಂಡಸ್ಟ್ರಿ ಬಂದಾಗ ಯಾವ ರೀತಿಯ ಸರ್ವಿಸ್ ಇಂಡಸ್ಟ್ರಿ ಇದೆ ಅನ್ನೋದನ್ನ ಮೊದಲು ನೋಡೋಣ. ಸರ್ವಿಸ್ ಇಂಡಸ್ಟ್ರಿನಲ್ಲಿ ಈಗ ನಾನು ಟ್ರೈನಿಂಗ್ ಅಂಡ್ ರೆಕ್ರೂಟ್ಮೆಂಟ್ ಮಾಡ್ತೀನಿ, ಹಾಗೇನೆ ಹೆಲ್ತ್ ಕೇರ್ ಇಂಡಸ್ಟ್ರಿ ಇದೆ, ಹೆಲ್ತ್ ಕೇರ್ ಸರ್ವಿಸಸ್ ಇದೆ. ಈಗ ಮೆಡಿಕಲ್ ಟೂರಿಸಂ ತುಂಬಾ ದೊಡ್ಡ ಬಿಸ್ನೆಸ್, ಆಕ್ಚುಲಿ ಬಹಳಷ್ಟು ದೊಡ್ಡ ಬಿಸ್ನೆಸ್, ಲಕ್ಷಾಂತರ ರೂಪಾಯಿ ಬರುವಂತಹ ಬಿಸ್ನೆಸ್. ಯಾಕಂದ್ರೆ ಆಫ್ರಿಕಾ, ಅಮೇರಿಕಾ, ಅರಬ್ ಕಂಟ್ರೀಸ್ ಇಂದ, ಚೈನಾದಿಂದ, ಮಾರಿಷಿಯಸ್ ಇಂದ, ಮಾಲ್ಡೀವ್ಸ್ ಇಂದ ಎಷ್ಟೋ ಜನ ಪೇಷಂಟ್ಸ್ ಅವರ ಟ್ರೀಟ್ಮೆಂಟ್ಗೋಸ್ಕರ ಇಂಡಿಯಾಗೆ ಬರ್ತಾರೆ. ಅದು ಕೂಡ ಒಂದು ಸರ್ವಿಸ್ ಇಂಡಸ್ಟ್ರಿ. ಬ್ಯೂಟಿಷಿಯನ್ಸ್ ಆಕ್ಚುಲಿ ತುಂಬಾ ಜನ ಹೋಗ್ತಾರೆ ಅಬ್ರಾಡಿಗೆ. ಸೊ ಅದೆಲ್ಲ ಒಂದು ಸರ್ವಿಸ್ ಇಂಡಸ್ಟ್ರಿ. ಟ್ರೈನಿಂಗ್ಗೆ, ಟೀಚಿಂಗ್ ಫ್ಯಾಕಲ್ಟಿ ಅಂತೂ ಅರಬ್ ಕಂಟ್ರೀಸ್ ಅಲ್ಲಿ ಮತ್ತೆ ಚೈನಾದಲ್ಲಿ ತುಂಬಾನೇ ಡಿಮಾಂಡ್ ಇದೆ. ಸೊ ಅದು ಸರ್ವಿಸ್ ಇಂಡಸ್ಟ್ರಿನೇ ಬರುತ್ತೆ. ಸೊ ಆ ರೀತಿ ಎಲ್ಲಾ ರೀತಿಯ ಕಂಟ್ರಿಗಳಲ್ಲೂ ಹೋಗಿ ನೀವು ಸರ್ವಿಸ್ ಕೊಡುವಂತಹ ಸರ್ವಿಸ್ ಇಂಡಸ್ಟ್ರಿಯ ರಿಕ್ವೈರ್ಮೆಂಟ್ಗಳು ಬಹಳಷ್ಟಿದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಖುದ್ದಾಗಿ ಒಬ್ಬ ಮನುಷ್ಯ ಹೋಗ್ಬೇಕಾಗತ್ತೆ, ಆ ಚಾಲೆಂಜ್ ಇದೆ. ಸೊ ಖುದ್ದಾಗಿ ನೀವೇ ಹೋಗದೆ ಹೋದ್ರು ನೀವು ಇನ್ನೊಬ್ರನ್ನ ರೆಡಿ ಮಾಡಿ ಕಳಿಸ್ಬೇಕು, ಅವ್ರು ಹೋಗಿ ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯ. ನರ್ಸಸ್ಗೆ ರಿಕ್ವೈರ್ಮೆಂಟ್ಸ್ ಇದೆ, ತುಂಬಾ ಜನ ನರ್ಸಿಂಗ್ ಸ್ಟಾಫ್ ಬೇಕಾಗ್ತದೆ. ಈ ರೀತಿಯ ಸರ್ವಿಸ್ ಒಬ್ಬ ಮನುಷ್ಯ ಹೋಗ್ಬೇಕಾಗತ್ತೆ. ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ಅದಲ್ಲ. ನೀವು ಪ್ರಾಡಕ್ಟ್ ನ ಒಂದು ಡಬ್ಬದೊಳಗಡೆ ಹಾಕಿ ಕಳಿಸ್ಬೋದು, ಮನುಷ್ಯನ ಒಂದು ಡಬ್ಬದೊಳಗಡೆ ಹಾಕಿ ಕಳ್ಸಕ್ಕಾಗಲ್ಲ. ಯಾವುದೇ ರೀತಿಯ ಪ್ರಾಡಕ್ಟ್ ಆದ್ರೂ ಒಂದ್ ವೇಳೆ ಹಾಳಾದ್ರೆ ಹಾಳಾಯ್ತು ಅದನ್ನ ಎಸಿಬಹುದು, ಮನುಷ್ಯನ ಹಂಗ್ ಮಾಡಕ್ಕಾಗಲ್ಲ. ಸೊ ಆ ಚಾಲೆಂಜ್ ಇದೆ ಅನ್ನೋದು ಬಿಟ್ರೆ ಹೊರ ರಾಜ್ಯ ಹೋಗ್ಬೋದು, ಹೊರ ದೇಶಗಳು ಹೋಗ್ಬೋದು. ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ಈ ರೀತಿಯ ಹ್ಯಾಸಲ್ಸ್ ಹ್ಯಾಂಡಲ್ ಮಾಡುವಂತಹ ರಿಸ್ಕ್ ಫ್ಯಾಕ್ಟರ್ ಇದ್ರೂನು ನಿಮ್ಗೆ ಫೈನಾನ್ಷಿಯಲ್ ಲಾಸಸ್ ಇರುತ್ತೆ ಹೊರತು ಜೀವ ಹೋಗುವಂತಹ ಅಥವಾ ಮನುಷ್ಯನ ಒಂದು ವ್ಯಾಲ್ಯೂಗಳಿಗೆ ಕಷ್ಟ ಬರುವಂತಹ ಯಾವುದೇ ಚಾಲೆಂಜಸ್ ಕಡಿಮೆ. ಅದೇ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಹಾಗಲ್ಲ. ಒಂದಲ್ಲ ಒಂದು ರೀತಿನಲ್ಲಿ ಹ್ಯೂಮನ್ಸ್ ಆರ್ ಆಲ್ವೇಸ್ ಇನ್ವಾಲ್ವ್ಡ್. ಸೊ ಆ ಚಾಲೆಂಜ್ ಮಾತ್ರ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಇದೆ. ಓಕೆ, ಈಗ ಸೆಟಪ್ ಅಂತ ಬಂದಾಗ ಒಂದು ಯೂನಿಟ್ ಸೆಟಪ್ ಮಾಡ್ಕೋಬೇಕಾಗುತ್ತೆ ಪ್ರಾಡಕ್ಟ್ ಇಂಡಸ್ಟ್ರಿಗೆ. ಅದೇ ಥರ ಸರ್ವಿಸು ಇಂಡಸ್ಟ್ರಿಲಿ ಕೂಡ ಯೂನಿಟ್ ಸೆಟಪ್ ಥರ ನಾವೇನಾದರೂ ಒಂದು ಸೆಟಪ್ ಮಾಡ್ಕೋಬೇಕಾ? ಹೌದು, ಸರ್ವಿಸ್ ಇಂಡಸ್ಟ್ರಿನಲ್ಲೂ ಒಂದು ಮಿನಿಮಮ್ ಸೆಟಪ್ ಸಾಕಾಗುತ್ತೆ. ಅದು ಒಂದು ಅಡ್ವಾಂಟೇಜ್. ಸರ್ವಿಸ್ ಇಂಡಸ್ಟ್ರಿನಲ್ಲಿ ನಿಮಗೆ ಒಂದು ಫ್ಯಾಕ್ಟರಿ ಬೇಕಾಗಲ್ಲ. ನಮ್ಗೆ ಇದೊಂದು 10x10 ರೂಮ್ ಇದ್ರೆ ಸಾಕು. ಒಂದು ಲ್ಯಾಪ್ಟಾಪು, ಒಂದು ಕಂಪ್ಯೂಟರು, ಒಂದು ಫೋನ್ ಇದ್ರೆ ಸರ್ವಿಸ್ ಇಂಡಸ್ಟ್ರಿ ನೀವು ಸ್ಟಾರ್ಟ್ ಮಾಡಬಹುದು. ಯಾವ ರೀತಿಯ ಸರ್ವಿಸ್ ಕೊಡ್ತೀರಾ ಅನ್ನೋದ್ರ ಮೇಲೆ. ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಇಂದ ಹಿಡಿದು ಒಬ್ಬ ಡಾಕ್ಟರ್ ತನಕ ಒಂದು ತುಂಬಾ ಕಡಿಮೆ ಸ್ಪೇಸ್ ಅಲ್ಲಿ ನೀವು ಸರ್ವಿಸ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬಹುದು. ಪ್ರಾಡಕ್ಟ್ ಇಂಡಸ್ಟ್ರಿಗೆ ಹಂಗಲ್ಲ. ನೀವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗುವಂತಹ ಜಾಗ, ಅದನ್ನ ಆಯ್ಕೆ ಮಾಡ್ಕೊಳ್ಳೋ ರೀತಿ, ಅದಕ್ಕೆ ಬೇಕಾಗುವಂತಹ ಎಕ್ವಿಪ್ಮೆಂಟ್ಸ್ ಇಂದ ಹಿಡಿದು ಇನ್ವೆಸ್ಟ್ಮೆಂಟ್ ವೈಸ್ ಪ್ರಾಡಕ್ಟ್ ಇಂಡಸ್ಟ್ರಿಗೆ ಇನ್ವೆಸ್ಟ್ಮೆಂಟ್. ನಾನು ಆಕ್ಚುಲಿ 2014 ಅಲ್ಲಿ ನಾನು ಟ್ರೈನಿಂಗ್ ಅಂಡ್ ರೆಕ್ರೂಟ್ಮೆಂಟ್ ಇಂಡಸ್ಟ್ರಿ ಶುರು ಮಾಡಿದಾಗ ಒಂದೇ ಒಂದು ಇನ್ವೆಸ್ಟ್ಮೆಂಟ್ ನಾನಿದ್ದು. ನನ್ನ ಸಂಬಳ ನಂದು $3,500 ಏನ್ ಬರ್ತಿತ್ತು, ಆ ಕೆಲಸನ ಬಿಟ್ಟು ನಾನು ಬಂದಿದ್ರಿಂದ ನನ್ನ ಇನ್ವೆಸ್ಟ್ಮೆಂಟ್ ಬಿಟ್ಟು ಬೇರೆ ಏನು ಇನ್ವೆಸ್ಟ್ಮೆಂಟ್ ಇರಲಿಲ್ಲ. ಹಂಗ ನೋಡಕ್ ಹೋದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಆಕ್ಚುಲಿ 0 2014ರಲ್ಲಿ ನಾನು ಶುರು ಮಾಡಿದಾಗ. ಅದೇ ನಾನು ಕ್ಯಾಂಡಲ್ ಇಂಡಸ್ಟ್ರಿಗೆ ಬಂದಾಗ ಹಾಗಲ್ಲ. ಒಂದು ಪಾತ್ರೆ, ಒಂದು ಸೌಟು, ಒಂದು ಸ್ಪೂನು ಇಂದ ಹಿಡಿದು ಅದಕ್ಕೆ ಬೇಕಾಗಿರೋ ವ್ಯಾಕ್ಸ್ ಇಂದ ಹಿಡಿದು ಎಲ್ಲದಕ್ಕೂ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ಅದೇ ಎರಡರಲ್ಲಿ ನೋಡಿದಾಗ ನಿಮ್ಗೆ ಅಡ್ವಾಂಟೇಜ್ ವೈಸ್ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಲೋ. ಇದರಲ್ಲಿ ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ಇನ್ವೆಸ್ಟ್ಮೆಂಟ್ ಖಂಡಿತ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬೇಕಾಗೇ ಆಗುತ್ತೆ. ಓಕೆ, ಮ್ಯಾನ್ ಪವರ್ ಅಂತ ಬಂದಾಗ ಪ್ರಾಡಕ್ಟ್ ಇಂಡಸ್ಟ್ರಿ ಆದರೆ ರಾ ಮೆಟೀರಿಯಲ್ ತಂದ್ಕೊಡೋಕೆ ಒಬ್ರು ಬೇಕಾಗುತ್ತೆ, ಪ್ರಾಡಕ್ಟ್ ರೆಡಿ ಮಾಡೋಕ್ಕೆ ಬೇಕಾಗುತ್ತೆ, ಪ್ರಾಡಕ್ಟ್ ಸೆಲ್ ಮಾಡೋದಕ್ಕೆ ಬೇಕಾಗುತ್ತೆ. ಈ ರೀತಿಯಲ್ಲಿ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಮ್ಯಾನ್ ಪವರ್ಸ್ ಯಾವ ಥರ ಬೇಕಾಗುತ್ತೆ? ಸರ್ವಿಸ್ ಅದೇ ನೀವು ಯಾವ ರೀತಿಯ ಸರ್ವಿಸ್ನ ತಗೊಳ್ತೀರಾ ಅದ್ರ ಮೇಲೆ ಹೋಗುತ್ತೆ. ಹೆಲ್ತ್ ಕೇರ್ ಆದರೆ ನಿಮಗೆ ಡಾಕ್ಟರ್ಸು, ನರ್ಸಸ್ಸು, ಫ್ಲೆಬಾಟಮಿಸ್ಟು ಈ ರೀತಿ ಹೇಳ್ತೀವಿ, ಲ್ಯಾಬ್ ಟೆಕ್ನಿಷಿಯನ್ಸು, ಆ ರೀತಿ ಎಲ್ಲ ಅವ್ರದ್ದು ಒಂದು ಟೀಮ್ ಇರಬೇಕಾಗತ್ತೆ. ಅದೇ ರೆಕ್ರೂಟ್ಮೆಂಟ್ ಇಂಡಸ್ಟ್ರಿ ಬಂದಾಗ HR ರೆಕ್ರೂಟ್ಮೆಂಟ್ ಮಾಡುವಂತಹ ಕೆಪಾಸಿಟಿ ಇರೋಂಥವ್ರು, ಅದಕ್ಕೂ ಕೂಡ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಬೇಕಾಗೇ ಆಗ್ತಾರೆ. ನಿಮಗೆ ಸರ್ವಿಸ್ನ ಸೇಲ್ ಮಾಡೋರೇ ಬೇರೆ ರೀತಿಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ. ಅಂದ್ರೆ ನಿಮಗೆ ಒಂದು ಪ್ರೂಫ್ ಅಂತ ಕಣ್ಣೆದ್ರಿಗೆ ಇಲ್ದಲೇನೆ
ಅದನ್ನ ಹೇಗೆ ತೋರಿಸ್ತೀರಾ ಹಾಗಿದ್ರೆ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಮಾರ್ಕೆಟಿಂಗ್ ಅಂತಂದ್ರೆ ನಮ್ಮ ಡೇಟಾ ತೋರಿಸ್ಬೇಕಾಗತ್ತೆ. ನಾವು ಯಾವ ರೀತಿಯ ಪ್ರಿಪೇರ್ಡ್ನೆಸ್ ಮಾಡ್ಕೊಂಡಿದೀವಿ, ಇರೋ ರಿಸೋರ್ಸ್ಗಳು ಯಾರಿದ್ದಾರೆ ಕಂಪನಿನಲ್ಲಿ, ಅವರ ಬ್ಯಾಕ್ ಗ್ರೌಂಡ್ ಏನಿದೆ, ಇದ್ರ ಮೇಲ್ಗಡೆ ಕ್ಯಾಟಲಾಗ್ಸ್ ಬ್ರೋಷರ್ಸ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಯಾವ ರೀತಿಯ ನಮ್ಮ USPs ಅಂದ್ರೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ಸ್ ನಮ್ದು ಏನಿದೆ ಅದನ್ನ ಬಿಲ್ಡ್ ಮಾಡ್ಬಿಟ್ಟು ಅದ್ರ ಮೇಲೆ ನಮ್ಮ ಕೆಪಾಸಿಟಿ ಈ ರೀತಿ ಇದೆ, ಇದು ನಿಮಗೆ ಬೇರೆ ಎಲ್ಲೂ ಸಿಗಲ್ಲ, ಈ ರೀತಿಯ ಸರ್ವಿಸ್ ನಾವು ಕೊಡೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ನಿಮ್ಮ ಕೆಲಸಕ್ಕೆ ಈ ರೀತಿಯ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ಬಿಲ್ಡ್ ಮಾಡಿ ಅದನ್ನ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಮುಖಾಂತರ ಕ್ಲೈಂಟ್ಗಳಿಗೆ ತಲುಪಿಸ್ಬೇಕಾಗತ್ತೆ. ಸೊ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಎರಡೂ ಕಡೆ ಬೇಕಾಗ್ತಾರೆ. ಆದ್ರೆ ಹೆಚ್ಚು ಕಡೆ ತಲುಪಬೇಕಾದಾಗ ನಮ್ಗೆ ನಾವು ತಲುಪಬೇಕಾದ ದಾರಿ ಏನಿದೆ ಅದರ ಆಯ್ಕೆ ಮತ್ತೆ ಅದರ ಪ್ಲಾನಿಂಗ್ ಮಾತ್ರ ಎರಡಕ್ಕೂ ಬೇರೆ ಬೇರೆ. ಓಕೆ, ಅರ್ಹತೆ ಅಂತ ಬಂದಾಗ ನನಗೆ ತಿಳಿದ ಮಟ್ಟಿಗೆ ಪ್ರಾಡಕ್ಟ್ ಇಂಡಸ್ಟ್ರಿಗೆ ಅವ್ರಿಗೆ ವಿದ್ಯಾಭ್ಯಾಸ ಬೇಕು ಅಂತಲೂ ಇಲ್ಲ. ಅವರು ಒಂದು ಪ್ರಾಡಕ್ಟ್ ಇಂಡಸ್ಟ್ರಿನ ಬಹುಶಃ ಶುರು ಮಾಡ್ಬೋದು. ಸರ್ವಿಸ್ ಇಂಡಸ್ಟ್ರಿಗೆ ಆ ಥರ ಅರ್ಹತೆ ಅಂತ ಇದೆಯಾ, ಏನಾದರೂ ಲಿಮಿಟೇಷನ್ಸ್ ಇದೆ? ಅದು ಅಗೇನ್ ಕೇಸ್ ಟು ಕೇಸ್ ಬೇಸಿಸ್ ಮೇಲೆ ಹೋಗುತ್ತೆ. ಇವತ್ತಿನ ದಿವಸದಲ್ಲಿ ಯಾರು ಬೇಕಾದ್ರೂ ಬಿಸ್ನೆಸ್ ಶುರು ಮಾಡ್ಬೋದು, ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಹಂಗೆ ನೋಡೋಕೋದ್ರೆ ನಮ್ಮ ಐಕನ್ಸ್ ಆಫ್ ಭಾರತ್ ನಲ್ಲಿ ನನ್ನ ಎಪಿಸೋಡ್ ನಲ್ಲಿ ವಿನ್ ಆದವರು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಓನರು. ಅವರು 10th ಸ್ಟ್ಯಾಂಡರ್ಡ್ ಪಾಸ್ ಅಷ್ಟೇ. ಸೊ ಸ್ಕಿಲ್ ನಾವು ಹೇಗೆ ಡೆವಲಪ್ ಮಾಡ್ಕೊಳ್ತಾ ಹೋಗ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವು ಕಡೆ ಕೆಲವು ಕಂಪ್ನಿಗಳೇ ನಾವು ಸರ್ವಿಸ್ ಇಂಡಸ್ಟ್ರಿ ನಾವು ಸರ್ವಿಸ್ ಕೊಡ್ತೀವಿ ಅಂತ ಹೋದಾಗ ನಿಮ್ಮ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ನೋಡ್ತಾರೆ ಅನ್ನೋದು ಬಿಟ್ರೆ ಎಲ್ಲ ಕಡೆ ಹಾಗಿಲ್ಲ. ಇವತ್ತಿನ ದಿವಸ ಪ್ರಪಂಚ ತುಂಬಾ ಓಪನ್. ಈವನ್ ಗೂಗಲ್ ಮತ್ತೆ ಮೈಕ್ರೋಸಾಫ್ಟ್ ಕೂಡ ಇವಾಗ ಅವರ ಎಂಪ್ಲಾಯೀಸ್ಗೆ ಕನ್ಸಿಡರ್ ಮಾಡುವಾಗ ಗ್ರಾಜುಯೇಷನ್ ಮ್ಯಾಂಡೇಟರಿ ತೆಗೆದಾಕಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸದಲ್ಲಿ ಸ್ಕಿಲ್ ಮತ್ತೆ ಕೆಪಬಿಲಿಟಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಇದೆ, ಕ್ವಾಲಿಫಿಕೇಶನ್ ಮತ್ತೆ ಮಾರ್ಕ್ಸ್ ಕಾರ್ಡ್ ಮತ್ತೆ ಡಿಗ್ರಿಗೆ ಇಂಪಾರ್ಟೆನ್ಸ್ ಕಡಿಮೆ ಇದೆ. ಓಕೆ, ನಿಮ್ಮ ಪ್ರಕಾರ ವಿದ್ಯಾಭ್ಯಾಸ ಇದ್ರೆ ಎಷ್ಟು ಅನುಕೂಲ ಆಗುತ್ತೆ? ಬಹಳಷ್ಟು ಅನುಕೂಲ ಇದೆ. ನಾನಂತೂ ಖಂಡಿತವಾಗಿಯೂ ಡಿಗ್ರಿ ಮತ್ತೆ ಮಾರ್ಕ್ಸ್ ಕಾರ್ಡು ನಮ್ಮ ಯೋಗ್ಯತೆನ ಅಳಿಯಲ್ಲ ಅನ್ನೋ ಒಂದು ವಿಚಾರ ಒಂದು ಬಿಟ್ರೆ, ಒಂದು ಆರ್ಥಿಕವಾದ ಏನು ನಾವು ಸಬಲತೆಗೋಸ್ಕರ ನಾವು ಮಾಡ್ತಾ ಇದೀವಿ ಅದ್ರ ಪ್ಲಾನಿಂಗ್ ಮಾಡ್ಬೇಕಾದ್ರೆ ನಿಮಗೆ ಮಿನಿಮಮ್ ವಿದ್ಯಾಭ್ಯಾಸ ಇರಬೇಕಲ್ವಾ. ಸೊ ಒಂದು ಎಕ್ಸೆಲ್ ಯೂಸ್ ಮಾಡಕ್ ಗೊತ್ತಿರಬೇಕು, ಮಿನಿಮಮ್ ಕ್ಯಾಲ್ಕುಲೇಷನ್ಸ್ ಬೇಕು. ನಾನು ಪ್ರತಿಯೊಂದು ಒಂದು ಚಿಕ್ಕ ಪುಟ್ಟ ಒಂದು ಕೂಡೋದು ಕಳಿಯೋದಕ್ಕೆ ಸಹ ನಾನು ಕ್ಯಾಲ್ಕುಲೇಟರ್ ಬೇಕಾಗುತ್ತೆ ಅಂತಂದ್ರೆ ನಾವು ಎಲ್ಲದೂ ಯಾವಾಗ್ಲೂ ಎಕ್ವಿಪ್ಮೆಂಟ್ ಡಿಪೆಂಡೆಂಟ್ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಮಿನಿಮಮ್ ವಿದ್ಯಾಭ್ಯಾಸ ಖಂಡಿತ ಅವಶ್ಯಕತೆ ಇದ್ದೇ ಇರುತ್ತೆ. ನಾನು ಗ್ರಾಜುಯೇಷನ್ ಅಟ್ಲೀಸ್ಟ್ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು, ವಿತೌಟ್ ಅ ಗ್ರಾಜುಯೇಷನ್ ಐ ಥಿಂಕ್ ಯಾವುದೇ ಬಿಸ್ನೆಸ್ನ ಶುರು ಮಾಡೋದು ಅಷ್ಟು ಸರಿಯಲ್ಲ ಅಂತ. ಹಂಗಂತ ಗ್ರಾಜುಯೇಷನ್ ಅಲ್ಲದೆ ಇರೋರಿಗೆ ಎಷ್ಟು ಜನ ಈಗ ಮೊನ್ನೆ ಅಷ್ಟೇ ನೋಡ್ತಾ ಇದ್ದೆ, ಯಾವುದೋ ಒಂದು ಆಂಟ್ರಪ್ರಿನರಲ್ ಜರ್ನಿದೇನೆ ಯಾವುದೋ ಒಂದು ಡಾಕ್ಯುಮೆಂಟ್ರಿ ಥರ ಬರ್ತಾ ಇತ್ತು. ಅದರಲ್ಲಿ ಒಬ್ಬ ರಸ್ಮಲಾಯಿ ಮಾಡೋನು ಇಡೀ ಫ್ಯಾಮಿಲಿ ಹಂಗೆ ಮಾಡ್ಕೊಂಡು ಬರ್ತದೆ ಎಷ್ಟೋ ವರ್ಷಗಳಿಂದ. ಅವನಿಗೆ ರಸ್ಮಲಾಯಿ ಮಾಡೋದು ಬಿಟ್ರೆ ಇನ್ನೇನು ಇನ್ಯಾವುದೇ ರೀತಿನೂ ಬರಲ್ಲ. ಬಟ್ ಅವನು ಟರ್ನ್ ಓವರು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ಟರ್ನ್ ಓವರು. ಬಟ್ ಆ ಟರ್ನ್ ಓವರ್ ಅಲ್ಲಿ ಎಷ್ಟು ಲಾಸ್ ಆಗ್ತಿದೆ ಅವನ ವಿದ್ಯಾಭ್ಯಾಸ ಇಲ್ದಲೆ. ಅವನ ಕೆಳಗಿನವರೇ ಎಷ್ಟು ಅವನ ಹೆಸರನ್ನ, ಅವನ ಸಂಪಾದನೆನ, ಅವನ ಹೆಸರನ್ನ, ಅವನ ರೆಪ್ಯುಟೇಷನ್ನ ಯೂಸ್ ಮಾಡಿಕೊಂಡು ಎಷ್ಟು ಸೋರಿಕೆ ಆಗ್ತಾ ಇದೆ ಅನ್ನೋದು ಕೂಡ ಡಾಕ್ಯುಮೆಂಟ್ರಿನಲ್ಲಿ ಕವರ್ ಆಗಿದೆ. ಸೊ ಅದನ್ನ ಯೋಚನೆ ಮಾಡಿದಾಗ ವಿದ್ಯಾಭ್ಯಾಸ ಇದ್ದಿದ್ರೆ ಪ್ರಾಬಬ್ಲಿ ಅವನು ಇನ್ನೂ ಹೆಚ್ಚು ಒಳ್ಳೇದು ಮಾಡ್ಬೋದಾಗಿತ್ತು, ತನಗೂ ಸಹ ತನ್ನ ಜೊತೆಗಿರೋರು ಸಹ. ಕರೆಕ್ಟ್. ಸೊ ಕೆಟ್ಟದನ್ನ ಅವಾಯ್ಡ್ ಮಾಡೋಕ್ಕಾದ್ರೂ ವಿದ್ಯಾಭ್ಯಾಸ ಖಂಡಿತವಾಗಿಯೂ ಸಹಾಯ ಮಾಡೇ. ಓಕೆ, ಜಾಗದ ವಿಚಾರ ಬಂದರೆ ಪ್ರಾಡಕ್ಟ್ ಇಂಡಸ್ಟ್ರಿ ಮನೇಲಿ ಕೂಡ ಮಾಡ್ಬೋದು, ಸರ್ವಿಸ್ ಇಂಡಸ್ಟ್ರಿನೂ ಮಾಡ್ಬೋದಾ? ಹೌದು, ಖಂಡಿತವಾಗೂ ಸರ್ವಿಸ್ ಇಂಡಸ್ಟ್ರಿನೂ ಮಾಡ್ಬೋದು. ನಾನು ಹೇಳ್ದಾಗೆ ಒಂದು ಚಿಕ್ಕ ರೂಮು, ನಿಮಗೆ ಲ್ಯಾಪ್ಟಾಪು, ಇಂಟರ್ನೆಟ್ ಕನೆಕ್ಷನು, ಕಂಪ್ಯೂಟರು, ಒಂದು ಮೊಬೈಲ್ ಫೋನು ಇತ್ತು ಅಂದರೆ ಇವತ್ತಿನ ದಿವಸ ಸರ್ವಿಸ್ ಇಂಡಸ್ಟ್ರಿ ಆರಾಮಾಗಿ ಶುರು ಮಾಡ್ಬೋದು. ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಟೆಲಿಕಾಲಿಂಗ್ ಸರ್ವಿಸ್ ಶುರು ಮಾಡಿದ್ರು ಬೇಕಾದಷ್ಟು ರಿಕ್ವೈರ್ಮೆಂಟ್ ಇದೆ ಇವತ್ತಿನ ದಿವಸ. ಓಕೆ, ನೀವು ಕೂಡಿಸಿ ಕಳೆದು ಬಾಗಿಸಿ ನೋಡಿದ ಪ್ರಕಾರ ಬಿಸ್ನೆಸ್ ಅವಕಾಶ ಪ್ರಾಡಕ್ಟ್ ಇಂಡಸ್ಟ್ರಿಯಲ್ಲಿ ಎಷ್ಟಿದೆ, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಎಷ್ಟಿದೆ ಇವತ್ತು? ಅಗೇನ್ ಡಿಫಿಕಲ್ಟ್ ಕ್ವೆಶ್ಚನ್ ಟು ಆನ್ಸರ್. ನಾನು ಹೇಳೋ ಪ್ರಕಾರ ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ಅವಕಾಶಗಳು ಎರಡೂ ಕಡೆ ಜಾಸ್ತಿ ಇದೆ. ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ರಿಟರ್ನ್ಸ್ ತುಂಬ ಬೇಗ ಬರುತ್ತೆ, ಸರ್ವಿಸ್ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಟೈಮ್ ತೊಗೊಂಡ್ರೂ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಸರ್ವಿಸ್ ಇಂಡಸ್ಟ್ರಿನಲ್ಲಿ ನಿಮಗೆ ಸ್ಟೋರೇಜು ಆ ರೀತಿಯ ಚಾಲೆಂಜಸ್ ಇರಲ್ಲ, ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ಅದಿದೆ. ಬಟ್ ಸರ್ವಿಸ್ ಇಂಡಸ್ಟ್ರಿನಲ್ಲಿ ನಿಮಗೆ ಸ್ಕೈ ಇಸ್ ದ ಓನ್ಲಿ ಲಿಮಿಟ್. ಅಷ್ಟು ದೊಡ್ಡ ರಿಕ್ವೈರ್ಮೆಂಟ್ ಇದೆ. ಎಷ್ಟೋ ಏರಿಯಾಸ್ ಇನ್ನೂ ಯಾರೂ ಎಕ್ಸ್ಪ್ಲೋರೇ ಮಾಡಿಲ್ಲ, ಅಷ್ಟು ಜಾಸ್ತಿ ಆಪರ್ಚುನಿಟೀಸ್ ಇದೆ. ಪ್ರಾಡಕ್ಟಲ್ಲಿ ಹಾಗಲ್ಲ. ಅಟ್ಲೀಸ್ಟ್ ಈಗಿನ ಕಾಲದಲ್ಲಂತೂ ಸ್ಟೂಡೆಂಟ್ಸೇ ಟ್ರೈ ಮಾಡ್ತಾರೆ. 3-4 ಜನ ಸ್ಟೂಡೆಂಟ್ಸು ಲೈಕ್ ಮೈಂಡೆಡ್ ಇರೋರು ಒಂದು ಸ್ವಲ್ಪ ದಿವಸ ಟ್ರೈ ಮಾಡ್ತಾರೆ, ಬಿಡ್ತಾರೆ. ಹಾಗಾಗಿ ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ, ಸರ್ವಿಸ್ ಇಂಡಸ್ಟ್ರಿನಲ್ಲಿ ಕಡಿಮೆ.
ಓಕೆ ಮೇಡಮ್. ಈಗ ಸಹಜವಾಗಿ ಕೆಲವರು ಯಾವ ಕ್ಷೇತ್ರದಲ್ಲಿರ್ತಾರೋ ಆ ಕ್ಷೇತ್ರದಲ್ಲೇ ಸರ್ವಿಸ್ ಇಂಡಸ್ಟ್ರಿ ಓಪನ್ ಮಾಡ್ಬೋದು, ಇಲ್ಲ ಪ್ರಾಡಕ್ಟ್ ಇಂಡಸ್ಟ್ರಿ ಓಪನ್ ಮಾಡ್ಬೋದು. ಸೊ ಅದ್ರ ಮೂಲ ಹುಟ್ಟೋದು ಅಂದರೆ ಒಬ್ಬ ವ್ಯಕ್ತಿಗೆ ಈ ಥರ ಒಂದು ಇಂಡಸ್ಟ್ರಿ ಮಾಡಬೇಕು ಅನ್ನೋದು ಹುಟ್ಟೋದು ಅಲ್ಲಿಂದನೇ. ಹೌದು, ಖಂಡಿತ ಹೌದು. ಯಾಕಂದ್ರೆ ಒಂದು ಎಜುಕೇಶನಲ್ ಬ್ಯಾಕ್ಗ್ರೌಂಡು, ಇನ್ನೊಂದು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನೀವು ಬೆಳೆದು ಬಂದಂತಹ ವಾತಾವರಣ, ಇದ್ರ ಮೂರರ ಪ್ರೇರಣೆ ನಮ್ಗೆ ಕೆಲವು ಸತಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಅದು ನಮ್ಗೆ ಗೊತ್ತಾಗೋದು ನಾವು ಈ ರೀತಿಯ ಒಂದು ಯೋಚನೆನ ಮಾಡಕ್ ಶುರು ಮಾಡಿದಾಗ ಅಷ್ಟೇ. ಯಾಕಂದ್ರೆ ನಾನು ಯಾವಾಗ್ಲೂ ಅದಕ್ಕೆ ಹೇಳ್ತೀನಿ, ಅದು ಈ ನೆನಪಿನ ಅಂಗಳದಲ್ಲಿ ನಾವು ಹುಟ್ಟಿದಾಗಿಂದ ಆಗಿರಂತ ಮಗು ಒಂದು ಹುಟ್ಟಿ ಅದಕ್ಕೆ ಕಣ್ಣು ಬಂದು ಅದು ನೋಡಕ್ ಶುರು ಮಾಡಿದಾಗಿಂದ ಪ್ರತಿಯೊಂದು ವಿಷಯನೂ ನೆನಪಿನ ಅಂಗಳದಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಸಿಚುವೇಶನ್ ಕಣ್ಣೆದ್ರಿಗೆ ಬಂದಾಗ ಅದು ನೆನಪಿನ ಪರದೆ ಮೇಲೆ ಹಾದು ಹೋಗುತ್ತೆ ಯಾವುದೋ ಒಂದು ರೀತಿನಲ್ಲಿ. ಸೊ ಹಾಗಾಗಿ ಯಾರು ಯಾವುದನ್ನು ಸಂಪೂರ್ಣವಾಗಿ ಮರೆಯಕ್ಕಾಗಲ್ಲ. ಸೊ ಇದೆಲ್ಲನೂ ಒಂದು ಬಿಸ್ನೆಸ್ ನ ಶುರು ಮಾಡೋದಕ್ಕೆ ತುಂಬಾ ಪ್ರೇರಣೆ ಮಾಡತ್ತೆ ಅಂತ ನನ್ನ ಸೈಕಾಲಜಿ ಸ್ಟಡಿ ಹೇಳುತ್ತೆ. ಸೊ ಅದಕ್ಕೆ ಪೂರಕವಾಗಿ ನಿಮಗೆ ಅನಿಸ್ದಾಗ ನೀವು ಸರ್ವಿಸ್ ಇಂಡಸ್ಟ್ರಿನಲ್ಲಿ ರಿಸ್ಕ್ ತಗೊಳಕ್ ರೆಡಿ ಇದ್ದೀರಾ, ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ರಿಸ್ಕ್ ತಗೊಳಕ್ ರೆಡಿ ಇದ್ದೀರಾ ಅನ್ನೋದನ್ನ ಜಡ್ಜ್ ಮಾಡ್ಕೋಬಹುದು. ಆಯ್ಕೆ ಪ್ರಕ್ರಿಯೆ ಈಗ ನೀವು ಹೇಳಿದ್ರಿ, ಈಗಾಗಲೇ ಹೇಳಿದ್ರಿ ಆ್ಯಕ್ಚುಲಿ ಯಾವುದನ್ನ ನೀವು ಮಾಡೋಕ್ಕೆ ರೆಡಿ ಇದ್ದೀರಾ ಜಡ್ಜ್ ಮಾಡ್ಬೋದು ಅಂತ ಹೇಳಿ. ಸೊ ಆಯ್ಕೆ ಪ್ರಕ್ರಿಯೆ ಅಂತ ಬಂದಾಗ ಯಾವ ರೀತಿ ಅವರು ನಿರ್ಧಾರಗಳನ್ನು ತಗೋಬೇಕಾಗತ್ತೆ ಅಂತ? ಸರ್ವಿಸ್ ಇಂಡಸ್ಟ್ರಿನ ಪ್ರಾಡಕ್ಟ್ ಇಂಡಸ್ಟ್ರಿನ ಅನ್ನೋದು ಆಯ್ಕೆ ಮಾಡ್ಕೊಳ್ಳೋದು ಅಗೇನ್ ಅವರ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಏನಿದೆ ಮತ್ತು ಅವರ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನಿದೆ, ಇದು ಎರಡರ ಆಧಾರದ ಮೇಲೆ ಅವರು ಡಿಸಿಷನ್ ತಗೊಳ್ಬೇಕಾಗತ್ತೆ. ಡಿಸಿಷನ್ನು ಎರಡರಲ್ಲಿ ಅದ ಅನ್ನೋದನ್ನ ಅನ್ಕೊಳ್ಳೋದಕ್ಕಿಂತ ಯಾವ ಸರ್ವಿಸ್ ಅವ್ರಿಗೆ ಮಾಡಕ್ಕಾಗತ್ತೆ, ಯಾವ ಪ್ರಾಡಕ್ಟ್ ರೆಡಿ ಮಾಡಕ್ಕಾಗತ್ತೆ, ಇದು ಎರಡನ್ನ ಯೋಚನೆ ಮಾಡ್ಕೊಂಡ್ರೆ ಕ್ಯಾಂಡ್ಲಾ ಅಥವಾ ಟ್ರೈನಿಂಗ ಅಥವಾ ಅದ ಅನ್ನುವಾಗ ಯಾವುದು ಅನ್ನೋದಿದ್ರೆ ಅದುವಾಗ ಈಸಿಯರ್ ಅನ್ಸುತ್ತೆ ಸರ್ವಿಸ್ ತಗೊಳ್ಳೋದು. ಓಕೆ, ಈಗ ನಾನು ಯಾವುದೇ ಒಂದು ಇಂಡಸ್ಟ್ರಿ ಶುರು ಮಾಡ್ತೀನಿ, ಸರ್ವಿಸ್ ಇರಲಿ ಪ್ರಾಡಕ್ಟ್ ಇರಲಿ, ನನಗೆ ಆರಂಭಿಕವಾಗಿ ಯಾರೋ ಒಬ್ಬರು ಗುರು ಬೇಕು ಅಂದರೆ ಏನಾದರೂ ಒಂದು ಸಹಾಯ ಯಾವುದೋ ರೂಪದಲ್ಲಿ, ಉದಾಹರಣೆಗೆ ಗೌರ್ಮೆಂಟಿಂದ ಸಹಾಯ ಸಿಗೋದಿರ್ಬೋದು ಅಥವಾ ಯಾರಾದರೂ ಬುದ್ಧಿವಾದ ಹೇಳೋರು ಇರ್ಬೋದು. ಈ ಥರ ಸಹಾಯ ಎಲ್ಲೆಲ್ಲಿಂದ ಸಿಗುತ್ತೆ? ತುಂಬ ಕಡೆಯಿಂದ ಸಿಗುತ್ತೆ. ಇವತ್ತಿನ ದಿವಸ ಆ್ಯಕ್ಚುಲಿ ನಾವೇ ಸರ್ವಿಸ್ ಕೊಡ್ತೀವಿ. ಬಿಸ್ನೆಸ್ ಕನ್ಸಲ್ಟೆಂಟ್ಸ್ ಅಂತ ತುಂಬ ಜನ ಇದ್ದಾರೆ. ಈಗ ನಾನು ಒಂದು ಬಿಸ್ನೆಸ್ ಶುರು ಮಾಡಬೇಕು, ನನಗೆ ಐಡಿಯಾ ಇಲ್ಲ, ಬಿಸ್ನೆಸ್ ಕೌನ್ಸಿಲಿಂಗ್ ಅಥವಾ ಆಂಟ್ರಪ್ರಿನರ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ, ಅಥವಾ ಪಾತ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಕೂತ್ಕೊಂಡ್ರೆ ಅವರು ಒಂದು ಸೆಟ್ ಆಫ್ ಕ್ವೆಶ್ಚನರ್ ಕೊಡ್ತಾರೆ, ಒಂದಷ್ಟು ಕ್ವೆಶ್ಚನರ್ಸ್ ಕೊಡ್ತಾರೆ. ಅದರಲ್ಲಿ ನೀವೆಲ್ಲ ಆನ್ಸರ್ ಮಾಡ್ತಾ ಹೋದರೆ ಅವರು ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಕಮ್ಯುನಿಕೇಷನ್ ಲೆವೆಲ್ ಹೇಗಿದೆ, ನಿಮ್ಮ ಅರಿಥಮೆಟಿಕ್ ಲೆವೆಲ್ ಎಷ್ಟಿದೆ, ನಿಮ್ಮ ಫೈನಾನ್ಷಿಯಲಿ ನೀವು ಎಷ್ಟು ಸ್ಟೇಬಲ್ ಆಗಿದ್ದೀರಾ, ಇದನ್ನೆಲ್ಲಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ. ಸೊ ನಿಮಗೆ ಸರ್ವಿಸ್ ಇಂಡಸ್ಟ್ರಿ ಸೂಕ್ತ ಅನ್ಸ್ಬಹುದಾ, ಪ್ರಾಡಕ್ಟ್ ಇಂಡಸ್ಟ್ರಿ ಸೂಕ್ತ ಅನ್ಸ್ಬೋದಾ ಅಂತ. ಅದ್ರ ನಂತರ ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಆ ಇಂಟ್ರೆಸ್ಟ್ ಬೇಸ್ ಮೇಲೆ ಅವರು ಪ್ರಾಡಕ್ಟ್ ಸರ್ವಿಸ್ ಅನ್ನೋದನ್ನು ಅವರೇ ಹೇಳ್ತಾರೆ. ಅದಲ್ದಲ್ಲೇ ನಿಮ್ಗೆ ಯಾವ ರೀತಿಯ ಪ್ರಾಡಕ್ಟು, ಯಾವ ರೀತಿಯ ಸರ್ವಿಸ್ ಮಾಡಬೇಕು ಅನ್ನೋದನ್ನ ನಿಮ್ಮ ಹತ್ರ ಕೌನ್ಸಿಲ್ ಮಾಡಿ ನೀವು ಒಂದು ನಿರ್ಧಾರಕ್ಕೆ ಬಂದ್ಮೇಲೆ ಆ ಇಡೀ ಬಿಸ್ನೆಸ್ ನ ಶುರು ಮಾಡೋದಕ್ಕೆ ಏನೇನ್ ಮಾಡ್ಬೇಕು, ವೆಬ್ಸೈಟ್ ಡಿಸೈನಿಂಗ್ ಇಂದ ಹಿಡಿದು ಪ್ರಾಡಕ್ಟ್ ಡಿಸೈನ್ ವರ್ಗು ಎಲ್ಲಾನು ಅವರೇ ಮಾಡಿ, ಆಫೀಸ್ ಸೆಟಪ್ ಮಾಡಿ, ಫೈನಲಿ ನೀವು ಹೋಗ್ಬಿಟ್ಟು ಟೇಪ್ ಕಟ್ ಮಾಡ್ಬಿಟ್ಟು ಒಳಗಡೆ ಹೋಗಿ ಕೂತ್ಕೋಬೇಕು. ಅಲ್ಲಿವರೆಗೆ ಸಂಪೂರ್ಣ ರೆಡಿ ಮಾಡಿ ಕೊಟ್ಬಿಡ್ತಾರೆ. ನೀವು ಮುಂದಕ್ಕೆ ನಡ್ಸ್ಕೊಂಡು ಹೋಗೋದು ಮಾತ್ರ ನೀವು ಮಾಡಿಸ್ಬೋದು. ಇವತ್ತಿನ ಕಾಲದ ಅಡ್ವಾಂಟೇಜ್ ಅದು. ಅವರನ್ನ ನಾವು ಕನೆಕ್ಟ್ ಆಗೋದು ಹೇಗೆ ಮೇಡಮ್? ಬಿಸ್ನೆಸ್ ಕನ್ಸಲ್ಟೆಂಟ್ಸ್ ತುಂಬಾ ಜನ ಇದ್ದಾರೆ. ಬಿಸ್ನೆಸ್ ಕನ್ಸಲ್ಟೆಂಟ್ಸ್ ಫಾರ್ ಆಂಟ್ರಪ್ರಿನರ್ಸ್ ಅಂಡ್ ಸ್ಟಾರ್ಟ್ಅಪ್ಸ್ ಅಂತ ಸರ್ಚ್ ಮಾಡಿದ್ರೆ ಬಹಳಷ್ಟು ಜನ ಇದ್ದಾರೆ. ನಾನು ಕೂಡ ಇದ್ದೀನಿ. ಎಷ್ಟೋ ಜನ ಈಗ ನಿಮಗೆ ಗೊತ್ತಿರೋ ಹಾಗೆ ಏಂಜಲ್ ಕ್ಯಾಂಡಲ್ಸ್ ಅಂತ ಒಂದು ಹೊಸ ಕ್ಯಾಂಡಲ್ ಕಂಪ್ನಿ ಏನಾಗಿದೆ, ಅದು ಸಂಪೂರ್ಣವಾಗಿ ನಾವು ಅವ್ರಿಗೆ ಶುರು ಮಾಡ್ಕೊಡೋದಕ್ಕೆ ಇದು ಮಾಡಿದೆ. ಅದೇ ರೀತಿ ಎಷ್ಟೋ ಜನ ಕ್ಯಾಂಡಲ್ ಇಂಡಸ್ಟ್ರಿ ಶುರು ಮಾಡೋದಕ್ಕೆ ಸಂಪೂರ್ಣವಾಗಿ ನಾವು ಸಹಾಯ ಮಾಡಿದ್ದೀವಿ. ಹಾಗೆ ಬಿಸ್ನೆಸ್ ಕನ್ಸಲ್ಟೆಂಟ್ಸ್ ಅಥವಾ ಬಿಸ್ನೆಸ್ ಐಡಿಯಾ ಕನ್ಸಲ್ಟೆಂಟ್ಸ್, ಐಡಿಯಾ ಪ್ರಾನರ್ಸ್ ಅಂತ ಕರಿತೀವಿ ಇವತ್ತಿನ ದಿವಸದಲ್ಲಿ, ಅಂಥವ್ರು ತುಂಬಾ ಜನ ಇದ್ದಾರೆ, ಎಷ್ಟೋ ಜನ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋ ಫಂಡ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಆ ಫಂಡಿಂಗ್ಗೆ ಯಾರ ಹತ್ರ ಹೋಗಬೇಕು, ಏಂಜಲ್ ಇನ್ವೆಸ್ಟರ್ಸ್ ಇರಬಹುದು ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ ಇರಬಹುದು, ಅದಕ್ಕೆ ಅಪ್ಲೈ ಮಾಡೋದು ಹೇಗೆ, ಅದಕ್ಕೆ ಅಪ್ಲೈ ಮಾಡಬೇಕಾಗಿರೋ ಪ್ರೋಟೋಕಾಲ್ ಎಲ್ಲ ಅವರು ಎಂಡ್ ಟು ಎಂಡ್ ಅವರೇ ಮಾಡಿ ಮುಗಿಸ್ಕೊಡ್ತಾರೆ. ಓಕೆ, ಈ ಯಾರು ನಮಗೆ ಯಾರ್ಯಾರು ಸಹಾಯ ಮಾಡ್ತಾರೆ ಅವ್ರಿಗಾಗಿ ನಾವು ಸ್ವಲ್ಪ ಹಣಗಳನ್ನು ಖರ್ಚು ಮಾಡಬೇಕಾಗತ್ತಾ? ಹೌದು, ಖಂಡಿತ ಖರ್ಚು ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಅಡ್ವಾನ್ಸ್ ಅಮೌಂಟ್ ಇತ್ತು ಅಂತಂದ್ರೆ ಅದನ್ನ ಪೇ ಮಾಡಬಹುದು. ಇಲ್ಲ ಅಂತಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಏನು ತಗೊಂಡ್ ಬರ್ತೀವಿ ಅಂತ ಪ್ರಾಮಿಸ್ ಮಾಡಿ ನಿಮ್ಗೆ ಕೊಡ್ತಾರೆ, ಅದರಲ್ಲಿ ಕಮಿಷನ್ ಅನ್ನೋ ರೀತಿ ಒಂದಿಷ್ಟು ಕಟ್ ಮಾಡ್ಕೊಂತಾರೆ. ನಿಮಗೆ ಯಾವ್ದು ಅನುಕೂಲನೋ ಆ ರೀತಿ ಮಾಡಬಹುದು. ಕೆಲವು ಸತಿ ಏನಾಗುತ್ತೆ, ನಿಮ್ಗೆ ಸ್ಕಿಲ್ ಇರುತ್ತೆ,
ನಿಮಗೆ ಒಂದು ಲೆವೆಲ್ನ ನಾಲೆಡ್ಜ್ ಇರುತ್ತೆ, ನಿಮಗೆ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಕೆಲವು ಸಪೋರ್ಟ್ ಏನಿದೆ ಅದನ್ನ ಮಾತ್ರ ಅವ್ರ ಹತ್ರ ತಗೊಂಡು ಇನ್ ಮಿಕ್ಕಿದ್ದು ನೀವು ಮಾಡ್ಕೊಳ್ಬಹುದು. ಅದನ್ನ ಯಾವುದು ನೀವು ಚೂಸ್ ಮಾಡ್ಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಅದಕ್ಕೇನಿದೆ ಬಟ್ ಅದಕ್ಕೆ ಕೊಟ್ಟರು ವರ್ತು. ಇವತ್ತಿನ ದಿವಸ ನಿಮಗೆ ನಾನು ಮುಂದಿನ ಜನವರಿಗೆ ಶುರು ಮಾಡೋದಕ್ಕೆ ನಾನು ಇವತ್ತಿಂದನೇ ಪ್ರಿಪೇರ್ ಆಗಕ್ಕೆ ನಾನು ರೆಡಿ ಇಲ್ಲ, ಅಷ್ಟು ಟೈಮ್ ನನಗೆ ಹೆಚ್ಚು ಅಂತ ಅನಿಸ್ತಾ ಇದೆ, ಅಥವಾ ನಾನು ನೆಕ್ಸ್ಟ್ ಮಂತ್ ಶುರು ಮಾಡೋದಕ್ಕೆ ನನಗೆ ಧೈರ್ಯ ಇಲ್ಲ, ರಿಸ್ಕ್ ತಗೊಳಕ್ ನಾನು ರೆಡಿ ಇಲ್ಲ ಅಂದಾಗ ಇಂಥವರ ಹೆಲ್ಪ್ನ ತಗೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. Boss Wala. Be the boss.